ಫ್ರೆಂಡ್ಸ್, ನಾವೆಲ್ಲರೂ ಬಯಸುತ್ತೇವೆ ಅಮೆರಿಕ, ಚೀನಾದಂತೆ ಭಾರತವು ಒಂದು ಸೂಪರ್ ಪವರ್ ರಾಷ್ಟ್ರವಾಗಬೇಕಂತ. ನಮ್ಮ ದೇಶದ ಪ್ರತಿಯೊಂದು ಶಾಲೆಗಳಲ್ಲಿ ಸೂಪರ್ ಪವರ್ ರಾಷ್ಟ್ರದ ಕಲ್ಪನೆಯನ್ನು ತುಂಬಾ ಚೆನ್ನಾಗಿ ಕಲಿಸಿಕೊಡಲಾಗುತ್ತಿದೆ. ನಿಜವಾಗ್ಲೂ ಒಂದು ರಾಷ್ಟ್ರ ಸೂಪರ್ ಪವರ್ ರಾಷ್ಟ್ರವಾಗಬೇಕಾದರೆ ಅದು ಯಾರಿಂದ ಆಗಲು ಸಾಧ್ಯ? ಆ ರಾಷ್ಟ್ರದ ಚಿಕ್ಕ ಮಕ್ಕಳಿಂದಲೋ, ಅಥವಾ ಆ ರಾಷ್ಟ್ರದ ಯೂತ್ನಿಂದಲೋ, ಅಥವಾ ವಯೋವೃದ್ಧರಿಂದಲೋ? ಹೌದು ಫ್ರೆಂಡ್ಸ್, ಒಂದು ರಾಷ್ಟ್ರವು ಅಭಿವೃದ್ಧಿ ಹೊಂದಬೇಕಾದರೆ ಅಥವಾ ಸೂಪರ್ ಪವರ್ ರಾಷ್ಟ್ರವಾಗಬೇಕಾದರೆ ಆ ದೇಶದ ತರುಣರಿಂದ ಮಾತ್ರ ಸಾಧ್ಯ. ಆದರೆ ನಮ್ಮ ದೇಶದ ಇಂದಿನ ತರುಣರನ್ನು ನೋಡಿದರೆ ನಿಜವಾಗ್ಲೂ ಭವಿಷ್ಯದಲ್ಲಿ ಭಾರತ ಒಂದು ಸೂಪರ್ ಪವರ್ ರಾಷ್ಟ್ರವಾಗುತ್ತಾ ಅನ್ನೋ ಒಂದು ಸಂಶಯ ಬರುತ್ತೆ. ಏಕೆ ಹೀಗೆ? ಏಕೆಂದರೆ ಇಂದಿನ ಭಾರತದ ಯುವಜನಾಂಗ ಎಷ್ಟೊಂದು ನೆಗೆಟಿವ್ ಅಂಶಗಳಿಗೆ ಅಡಿಕ್ಟ್ ಆಗಿದ್ದಾರೆಂದರೆ ಭಾರತ ಸೂಪರ್ ಪವರ್ ರಾಷ್ಟ್ರ ಆಗೋದು ಬಿಡಿ, ಅವರ ಜೀವನವು ಒಂದು ಉತ್ತಮ ನೆಲೆಯಲ್ಲಿ ನಿಂತರೆ ಸಾಕಾಗಿದೆ. ಹಾಗಾದ್ರೆ ಆ ಯಾವ ನೆಗೆಟಿವ್ ಅಂಶಗಳು ಭಾರತದ ಯುವಜನತೆಯನ್ನು ದಾರಿ ತಪ್ಪಿಸುತ್ತೇವೆ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನಂಬರ್ 1, ಸೋಷಿಯಲ್ ಮೀಡಿಯಾ. ಹೌದು ಫ್ರೆಂಡ್ಸ್, ಇಂದಿನ ಭಾರತದ ಯುವಜನತೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಕೇವಲ ಒಂದು ಎಂಟರ್ಟೈನ್ಮೆಂಟ್ ವಸ್ತು ಆಗಿರದೆ ಅದು ಒಂದು ರೀತಿಯ ಡ್ರಗ್ ತರಹ ಆಗಿಬಿಟ್ಟಿದೆ. ಎಲ್ಲಿ ನೋಡಿದಲ್ಲಿ ಯುವಕರು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಸೋಷಿಯಲ್ ಮೀಡಿಯಾಗಳ ಮೂಲಕ ಗಂಟೆಗಳ ಕಾಲ ವೇಳೆಯನ್ನು ವ್ಯಯಿಸುತ್ತಿದ್ದಾರೆ. ಹೀಗೆ ನೀವು ಬೇಡದ ವಸ್ತುಗಳಲ್ಲಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯಯಿಸುತ್ತಿದ್ದರೆ ಹೇಗೆ ನೀವು ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯ? ಹೇಗೆ ನಿಮ್ಮ ರಾಷ್ಟ್ರ ಅಭಿವೃದ್ಧಿ ಹೊಂದಲು ಸಾಧ್ಯ? ನಂಬರ್ 2, ಬೆಟ್ಟಿಂಗ್ ಆ್ಯಪ್ಸ್. ಫ್ರೆಂಡ್ಸ್, ಇಂದಿನ ಪೀಳಿಗೆಗೆ ಅಭಿಶಾಪವಾಗಿ ಪರಿಣಮಿಸಿವೆ ಈ ಬೆಟ್ಟಿಂಗ್ ಆ್ಯಪ್ಸ್ಗಳು. ಭಾರತದ ತರುಣ ಪೀಳಿಗೆ ಶಾರ್ಟ್ಕಟ್ನ ಮೂಲಕ ಕಡಿಮೆ ಅವಧಿಯಲ್ಲಿ ಶ್ರೀಮಂತರಾಗಬೇಕೆನ್ನುವ ದುರಾಸೆಯಿಂದ ಈ ಬೆಟ್ಟಿಂಗ್ ಆ್ಯಪ್ಸ್ಗಳ ಮೊರೆ ಹೋಗುತ್ತಿದ್ದಾರೆ. ಕಾನೂನಿನ ಪ್ರಕಾರ ಈ ಆ್ಯಪ್ಸ್ಗಳು ಲೀಗಲ್ ಆಗಿದ್ದರೂ ಮಾರಲಿ ನೋಡೋದಾದ್ರೆ ಇವುಗಳು ಯಾರ ಜೀವನವನ್ನು ಉದ್ಧಾರ ಮಾಡುವುದಿಲ್ಲ. ಇವು ನಮ್ಮ ತರುಣ ಪೀಳಿಗೆಯ ಕ್ರಿಯೇಟಿವಿಟಿಯನ್ನೇ ಕೊಲ್ಲುತ್ತಿವೆ. ಯಾವ ವ್ಯಕ್ತಿ ಕ್ರಿಯೇಟಿವಿಟಿಯ ಮೂಲಕ ಹೊಸದನ್ನು ನಿರ್ಮಿಸಬಹುದಿತ್ತೋ ಅವನು ಇಂದು ದುಡ್ಡಿನ ದುರಾಸೆಯಿಂದ ತನ್ನ ಕ್ರಿಯೇಟಿವಿಟಿಯನ್ನೇ ಕೊಲ್ಲುತ್ತಿದ್ದಾನೆ. ಈ ಬೆಟ್ಟಿಂಗ್ ಆ್ಯಪ್ಸ್ಗಳು ಪ್ರೊಬ್ಯಾಬಿಲಿಟಿಯ ತತ್ವದ ಆಧಾರದ ಮೇಲೆ ರಚನೆಯಾಗಿವೆ. ಅಂದರೆ ಕೋಟಿ ಜನರಲ್ಲಿ ಒಬ್ಬನಿಗೆ ಬಹುಮಾನ, ಉಳಿದ 99,99,999 ಜನರಿಗೆ ಕೇವಲ ಚೊಂಬು. ಆದರೆ ಜನ ಆ ಕೋಟಿಯಲ್ಲಿನ ಗೆದ್ದಂತಹ ವ್ಯಕ್ತಿಯನ್ನೇ ನೋಡಿ ಇನ್ಸ್ಪೈರ್ ಆಗುತ್ತಾರೆಯೇ ಹೊರತು ಉಳಿದ 99,99,999 ಬಗ್ಗೆ ಯಾರೂ ವಿಚಾರ ಮಾಡುವುದೇ ಇಲ್ಲ. ನಂಬರ್ 3, ಶೋ ಆಫ್ ಲೈಫ್. ಇಂದಿನ ಯುವಕರು ಕೇವಲ ಶೋ ಆಫ್ ಲೈಫ್ನಲ್ಲಿ ನಂಬಿಕೆಯನ್ನು ಇಡುತ್ತಿದ್ದಾರೆ. ಹೊಟ್ಟೆಗೆ ತಿನ್ನಲು ಊಟವಿಲ್ಲದಿದ್ದರೂ ಸರಿ, ದುಬಾರಿಯಾದ ಬೈಕ್, ಡ್ರೆಸ್, ಗಾಗಲ್ಸ್ ಅವರಿಗೆ ಬೇಕೇ ಬೇಕು. ಸೋಷಿಯಲ್ ಮೀಡಿಯಾದಲ್ಲಂತೂ ಅವರ ಕತೆಗಳ ಬಗ್ಗೆ ಹೇಳದೇ ತೀರದು. ಒಂದೊಂದು ರೀಲ್ಸ್ಗಳನ್ನು ಹೇಗೆ ಮಾಡುತ್ತಿದ್ದಾರೆಂದರೆ ಎಲ್ಲರೂ ಅವರನ್ನು ಹೈರಾಣಾಗಿಯೇ ನೋಡಬೇಕು, ಜೀವನದಲ್ಲಿ ಏನೋ ಸಾಧಿಸಿಯೇ ಬಿಟ್ಟಿದ್ದಾರೆಂದು. ನಂಬರ್ 4, ಡ್ರಗ್ಸ್, ಸಿಗರೇಟ್, ಆಲ್ಕೋಹಾಲಿಸಂ. ಹೌದು ಫ್ರೆಂಡ್ಸ್, ಈ 3 ವಸ್ತುಗಳು ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುವವರೆಗೆ ನಿಲ್ಲುವುದಿಲ್ಲ. ನಮ್ಮ ಕಣ್ಣ ಮುಂದೆ ಇಂದು ಎಷ್ಟೋ ಜನ ಯುವಕರು ಇವುಗಳ ದಾಸರಾಗಿ ಸಾವಿಗೆ ಶರಣಾಗುವುದನ್ನು ನೋಡುತ್ತಿದ್ದೇವೆ. ಯಾವ ದೇಶದ ಯುವಜನತೆ ಈ ವಸ್ತುಗಳಿಗೆ ದಾಸರಾಗಿರುತ್ತಾರೋ ಆ ದೇಶದ ಭವಿಷ್ಯ ತುಂಬಾ ಭೀಕರವಾಗಿರುತ್ತದೆ. ನಂಬರ್ 5, ಪಾರ್ನ್. ಹೇಗೆ ಡ್ರಗ್ಸ್, ಸಿಗರೇಟ್, ಆಲ್ಕೋಹಾಲ್ ಜನರ ಜೀವನವನ್ನು ನಾಶಗೊಳಿಸುತ್ತಿವೆಯೋ ಹಾಗೆಯೇ ಪಾರ್ನ್ ಇದು ಯುವಕರ ಜೀವನೋತ್ಸಾಹವನ್ನೇ ಕಿತ್ತುಕೊಳ್ಳುತ್ತದೆ. ಒಬ್ಬ ವ್ಯಕ್ತಿ ಸತತವಾಗಿ ಪಾರ್ನ್ ನೋಡುವುದರಿಂದ, ಮಾಸ್ಟರ್ಬರೇಷನ್ ಮಾಡುವುದರಿಂದ ಅವನು ಏನಾದರೊಂದು ಸಾಧಿಸುವ ಛಲವನ್ನೇ ಕಳೆದುಕೊಳ್ಳುತ್ತಾನೆ. ಹಾಗಾದ್ರೆ ಇವಕ್ಕೆಲ್ಲ ಸೊಲ್ಯೂಷನ್ಸ್ಗಳೇ ಇಲ್ಲವಾ? ಖಂಡಿತ ಇದೆ ಸ್ನೇಹಿತರೆ. ಅದುವೇ ನಮ್ಮ ಯುವಕರನ್ನು ಇವುಗಳಿಂದ ಜಾಗೃತಗೊಳಿಸುವುದು, ಯುವಕರಿಗೆ ಅವರ ಜೀವನದ ಉದ್ದೇಶವನ್ನು ಹೇಳಿಕೊಡುವುದು. ಹೇಗೆ ಅಮೆರಿಕ, ಚೀನಾದಂತಹ ಯುವಕರು ತಂತ್ರಜ್ಞಾನದಲ್ಲಿ, ಸ್ಪೋರ್ಟ್ಸ್ಗಳಲ್ಲಿ, ಸ್ಪೇಸ್ ಏಜೆನ್ಸಿಗಳಲ್ಲಿ ತಮ್ಮ ಕೊಡುಗೆಗಳನ್ನು ನೀಡುತ್ತಿದ್ದಾರೆ ಮತ್ತು ಅವರಂತೆಯೇ ನೀವು ನಿಮ್ಮ ಸಾಮರ್ಥ್ಯವನ್ನು ಈ ಫೀಲ್ಡ್ಗಳಲ್ಲಿ ತೋರಿಸಬಹುದೆಂದು ಪ್ರೇರೇಪಿಸಬಹುದು. ಸಾಧನೆ ಮಾಡಲು ಕುಳಿತರೆ ಏನೆಲ್ಲ ಸಾಧಿಸಬಹುದು ಅಂತ ತಿಳಿ ಹೇಳುವುದು. ಒಟ್ಟಿನಲ್ಲಿ ನಮ್ಮ ಯುವಜನತೆಯ ಮೇಲೆ ಆರೋಪಗಳ ಸುರಿಮಳೆಯನ್ನು ಮಾಡದೆ ಅವರ ಮೇಲೆ ಅಪಾರ ನಂಬಿಕೆಯನ್ನಿಡುವ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.